ಫೋಟೋ ನೋಡೋಣ. ಅಯ್ಯೋ, ನೆಟ್ವರ್ಕ್ ಬೇರೆ ಡೌನ್ಲೋಡ್ ಆಗ್ತಾ ಇಲ್ವಲ್ಲ. ಅಯ್ಯೋ, ಇದೇನಿದು 16 KB ಡೌನ್ಲೋಡ್ ಆಗೋದಕ್ಕೆ ಇಷ್ಟೊತ್ತು ತಗೋತಿದೆಯಲ್ಲ. ಅಯ್ಯೋ, ನಮ್ಮ ಜೊತೆಗೆ ಇದ್ರು ಬೇಕಂತಂದ್ರೆ ನಮಗೆ ಗೊತ್ತೇ ಆಗಿಲ್ವಾ? ನಾನು ಹೇಳೋದನ್ನ ಕಿವಿಗೊಟ್ಟು ಕೇಳು, ಕಣ್ಣು ಬಿಟ್ಟು ನೋಡು. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು ಅಪ್ಪಾಜಿ. ನೀವಿಬ್ಬರನ್ನ ನೋಡ್ತಿದ್ರೆ ಥೇಟ್ ಅಪ್ಪ ಮಗನ್ ಥರನೇ ಅನಿಸ್ತಿದ್ದೀರಾ. ನಾರಾಯಣ್, ಸೂರ್ಯನಾರಾಯಣ್. ಅಯ್ಯೋ, ಹೆಸರಲ್ಲೇ ಕ್ಲೂ ಇದ್ರು ನಮಗೆ ಗೊತ್ತಾಗ್ಲಿಲ್ವಾ? ಅದಕ್ಕೆ ಅನ್ಸುತ್ತೆ ಆ ಸಾಧು ಸಿಕ್ತಾಗೆಲ್ಲ ಹೇಳ್ತಿದ್ರು, ಕಣ್ ಬಿಟ್ಟು ನೋಡು, ಕಿವಿ ತೆರೆದು ಕೇಳಿಸ್ಕೊ ಅಂತ. ಇದಕ್ಕೆ ಅನ್ಸುತ್ತೆ ಈ ವಿಷಯನ ವೇದಾಂತ್ ಹತ್ರ ಮೊದಲು ಹೇಳಬೇಕು. ಅವನಿಗೆ ತುಂಬ ಖುಷಿ ಆಗುತ್ತೆ. ಅಜ್ಜಿ, ಅಜ್ಜಿ. ಸಾರ್ಥ, ನೀವು ಇಲ್ಲೇನು ಮಾಡ್ತಿದ್ದೀರಾ?
ಅಜ್ಜಿ ನಿಮ್ಮನ್ನೇ ಕೇಳ್ತಿರೋದು, ಇಲ್ಲೇನು ಮಾಡ್ತಿದ್ದೀರಾ? ನೀವು ದೀಪ ಹಚ್ತಿರೋ ರೀತಿ ಇತ್ತಲ್ವಾ? ಅಜ್ಜಿ ಏನು ಮಾಡ್ತಿದ್ದೀರಾ ದೇವ್ರ ಮನೇಲಿ? ಅದು ನನಗೇನೋ ಕಣ್ ಕಾಣಿಸಲ್ಲ, ನಿನ್ನ ಕಣ್ ಕಾಣಿಸಲ್ವೇನೋ? ಅದು ಸರಿ, ದೀಪನ ಅದು ಹೇಗೆ ಅಷ್ಟು ನೀಟಾಗಿ ಹಚ್ತಿದ್ರಿ? ಓ ಸಾರ್ಥಕ, ಅಷ್ಟು ಗೊತ್ತಾಗಲ್ವೇನೋ? ದಿನ ದೀಪ ಹಚ್ಚೋದು, ಆ ಬೆಂಕಿ ಪಟ್ಟಣ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ದೀಪದ ಕಂಬನೂ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ, ಸೀದಾ ನನ್ನ ಕೈ ಅಲ್ಲಿಗೆ ಹೋಗುತ್ತೆ, ದೀಪ ಹಚ್ತೀನಿ. ವೈಜಯಂತಿ ಬರೋಕ್ಕೆ ಬದಲು ನಾನೇ ತಾನೇ ದೀಪ ಹಚ್ಚುತ್ತಾ ಇದ್ದಿದ್ದು, ಅದು ಅಭ್ಯಾಸ ಅಲ್ವೇನಪ್ಪ? ಆದರೂ ಅಜ್ಜಿ ಯಾಕೋ ಇದು ಸರಿ ಕಾಣಿಸ್ತಿಲ್ವಲ್ಲ? ಏನೋ ನಿಂದು ಫಟ್ಟಂತೆ ಹೇಳಿ ಅನ್ನೋ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದಾಗೆ ನೀನು ನನ್ನ ಪ್ರಶ್ನೆ ಕೇಳ್ತಾ ಇದೀಯಾ? ಸರಿ, ಹಾಗಿದ್ರೆ ಈಗ ನನ್ನ ಮುಂದಿನ ಪ್ರಶ್ನೆಗೆ ಬಜರ್ ಒತ್ತಿ ಆನ್ಸರ್ ಕೊಡಿ. ಸರಿ ಕೇಳು. ಅಜ್ಜಿ, ನಿಮ್ಗೇನಾದರೂ ಮತ್ತೆ ಕಣ್ಣು ಕಾಣಿಸೋದಕ್ಕೆ ಶುರು ಆಗಿದೆಯಾ? ಇಲ್ಲಪ್ಪ, ನನಗೆ ಸ್ವಲ್ಪ ಸ್ವಲ್ಪ ಬೆಳಕು ಕಾಣುತ್ತೆ ಅಷ್ಟೇ, ಕಣ್ಣು ನನಗೆ ಕಾಣಲ್ಲಪ್ಪ. ನೀವೇನಪ್ಪ ಹುಡುಗರು ಅಜ್ಜಿನ ಗೋಳೈಕೊಳ್ಳೋದು ಹೋದರೆ ನಿಮ್ಗೆ ಅಷ್ಟು ಖುಷಿ, ಆದರೆ ನನ್ನ ಸಂಕಟ ನನಗೆ ಮಾತ್ರ ಗೊತ್ತು. ಅಲ್ಲ, ಇಲ್ಲಿವರೆಗೂ ಹೇಗೆ ಬಂದ್ರಿ? ಓಹೋ, ನಿಮಗೆ ಈ ಮನೆ ಮೂಲೆನೂ ಗೊತ್ತಲ್ವಾ? ಬಂದಿರ್ತೀರ ಬಿಡಿ. ನೋಡು, ಯಾರೋ ಬೆಲ್ ಮಾಡಿದಾಗಾಯ್ತು, ಹೋಗು ನೋಡು ಯಾರು ಬಂದಿದ್ದಾರೆ ಅಂತ. ಸರಿ ಅಜ್ಜಿ. ಅಜ್ಜಿ, ನಾನು ನಿಮ್ಮನ್ನ ರೂಮ್ವರೆಗೂ ಬಿಡ್ಲಾ? ಬೇಡ ಬೇಡ, ನಾನೇ ಹೋಗ್ತೀನಪ್ಪ. ಹಾಂ ಸರಿ, ಹುಷಾರಾಗೋಗಿ. ಹಾಂ. ದೇವ್ರೆ, ನಿನ್ನ ಮುಂದೆನೇ ನಾನು ಸುಳ್ಳು ಹೇಳ್ಬಿಟ್ಟೆ, ಆದರೆ ಏನಪ್ಪ ಮಾಡಲಿ, ನನ್ನ ಪರಿಸ್ಥಿತಿ ಅಂತ ಅದು. ನನ್ನ ಮೊಮ್ಮಗ ವೇದಾಂತು ಅವರ ಅಪ್ಪನ ಹುಡ್ಕೊಂಡು ಹೋಗಿದ್ದಾನೆ. ಅವನಿಗೆ ನನ್ನ ಅಳಿಯ ಸಿಕ್ಕಿ ಅವ್ರನ್ನ ಮನೆಗೆ ಕರ್ಕೊಂಡು ಬರೋ ಹಾಗೆ ಮಾಡಪ್ಪ. ಅವ್ರ ಮನೆಗೆ ಬಂದು ಸೇರಿದ್ರೆ ಅಲ್ಲಿಗೆ ಈ ನಾಟಕಕ್ಕೆಲ್ಲ ತೆರೆ ಬೀಳುತ್ತಪ್ಪ. ಅಷ್ಟೇ ನಾನು ಕೇಳ್ಕೊಳ್ಳೋದು, ನನ್ನ ತಪ್ಪನ್ನು ಕ್ಷಮಿಸಪ್ಪ. ಅಪ್ಪ ಬಚಾವಾದೆ. ನಮ್ಮ ಆತಿದ ಗಂಡ ದಡ್ಡ, ಆದರೆ ನಮ್ಮ ಕಮ್ಮಂಗಿ ಕಾಂತನಷ್ಟಲ್ಲ. ಸದ್ಯ ಯಾರಾದರೂ ನೋಡೋ ಅಷ್ಟರೊಳಗೆ ನನ್ನ ರೂಮ್ ಸೇರ್ಕೋಬೇಕು. ಹೌದು, ನನ್ನ ರೂಮ್ ಯಾವ ಕಡೆ? ಈ ಕಡೆ ಅಲ್ವಾ? ಅದ್ಯಾ ಅದ್ಯಾ ಆದ ಯಾಕಂತ ಕಿಚ್ತಾ ಇದ್ದೀರಾ? ಗಂಡ ಕೂಗಿದ್ರೆ ಹ್ಞೂ ಬಂದೇ ರೀ ಅಂತ ಒಂದು ಮಾತು ಹೇಳೋದಲ್ಲ ನೀನು. ನೀವು ಯಾವಾಗಲೂ ಕೂಗ್ತಾನೆ ಇರ್ತೀರಾ, ಏನು ವಿಷಯ ಹೇಳಿ? ಸರಿ, ಇದು ನೋಡು, ಯಾವುದೋ ಸ್ಕೂಲ್ದು ಇನ್ವಿಟೇಷನ್ ಲೆಟ್ರ್ ಬಂದಿದೆ. ಸಾರ್ಥಕ್, ವೇದಾಂತ ಅಣ್ಣಂಗೆ ಪೋಸ್ಟ್ ಬರೋದೇನು ಹೊಸ್ತಾ? ಪೋಸ್ಟ್ ತೊಗೊಂಡೋಗಿ ಹೋಮ್ ಆಫೀಸಲ್ಲಿ ಇಡಿ, ಇಲ್ಲ ಅಂತಂದರೆ ಕಾಂತ ಬಂದಾಗ ಕೊಟ್ಟರೆ ಆಯಿತು.
ಆದ್ಯ, ಇದು ವೇದಾಂತ್ಗೆಲ್ಲ ಬಂದಿರೋದು ವಿಕ್ಕಿಗೆ. ವಿಕ್ಕಿ ಅಣ್ಣಂಗ ಯಾವತ್ತೂ ಪೋಸ್ಟ್ ಬಂದಿಲ್ಲ ಅಲ್ಲ. ಬಿಸ್ನೆಸ್ ಲೆಟರ್ಸ್ ಎಲ್ಲ ಅಣ್ಣಂಗೆ ಬರುತ್ತೆ. ಪರ್ಸನಲ್ ಲೆಟರ್ ಯಾರು ಕಳ್ಸಿರೋದು? ಈ ಲೆಟರ್ ಬಂದಿರೋದು ಸೂರ್ಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಿಂದ. ವಾಟ್? ಸೂರ್ಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆನಾ? ಸರಿ, ಲೆಟರ್ ಓಪನ್ ಮಾಡಿ. ಹಾಂ, ಇರು. ಏನು ಬರ್ದಿದೆ? ಆದ್ಯ, ಇದು ವಿಕ್ರಾಂತಿಗೆ ಬಂದಿರೋ ಲೆಟರು. ಸೂರ್ಯನಾರಾಯಣ ಅವ್ರು ಕಟ್ಟಿಸಿರೋ ಶಾಲೆಗೆ 25 ವರ್ಷ ಆಗಿದಂತೆ. ಸೊ 25 ಇಯರ್ಸ್ದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅವ್ರ ಮಕ್ಕಳನ್ನೆಲ್ಲ ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ. ಅಂದರೆ ಅಪ್ಪ ಸ್ಕೂಲ್ ಕಟ್ಸಿದ್ರಾ? ವಿಕ್ಕಿ ಅಣ್ಣಂಗೆ ಹೇಗೆ ಗೊತ್ತಿತ್ತು ಈ ವಿಷಯ ಎಲ್ಲ? ಅದ್ರ ಬಗ್ಗೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದ್ಯ. ಹಿಂದೆ ಅವರು ಬಂದಾಗ ಆ ಸ್ಕೂಲಿಗೆ ಧನ ಸಹಾಯ ಮಾಡಿದ್ದನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಕೃತಜ್ಞರು, ನೀವು ಫ್ಯಾಮಿಲಿ ಸಮೇತ ಫಂಕ್ಷನ್ಗೆ ಬರಲೇಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ವಿಕ್ಕಿ ಅಣ್ಣ ಅಪ್ಪ ಅಮ್ಮನ ಹುಡುಕಾಟ ಇನ್ನೂ ಬಿಟ್ಟಿಲ್ಲ ಅಂದಂಗಾಯ್ತು. ಅಪ್ಪನ ಹುಡ್ಕೊಂಡು ಅಣ್ಣ ಈ ಸ್ಕೂಲ್ವರೆಗೂ ಹೋಗಿದ್ದಾನ? ಈ ಸ್ಕೂಲಿಗೂ ನಿಮ್ಮ ತಂದೆಗೂ ಏನಾದ್ರು ಸಂಬಂಧ ಇದೆಯಾ? ಗೊತ್ತಿಲ್ಲ ಸಾರ್ಥಕ್. ಅಜ್ಜಿ ಕೇಳಿದರೆ ಗೊತ್ತಾಗ್ಬೋದು. ಬನ್ನಿ ಕೇಳೋಣ. ಅರೆ, ಇವನೆಲ್ಲೋದ? ಇಷ್ಟೊತ್ತರೆಗೂ ಇಲ್ಲೇ ಇದ್ನಲ್ಲ. ಹಿಂಗೆ ಹೋಗಿ ಹಂಗೆ ಬರೋದ್ರೊಳಗೆಲ್ಲೋ ಮಾಯ ಆಗ್ಬಿಡ್ತಾನೆ. ಕಾಲ್ ಮಾಡೋಣ. ಛೇ, ಬೇಕು ಅಂದಾಗಲೇ ಫೋನ್ ಹೋಗಲ್ಲ. ವೇದಾಂತ ಮತ್ತು ನಾರಾಯಣ ಅವರು ಒಟ್ಟಿಗೆ ನಡ್ಕೊಂಡು ಬರುವಾಗಲೇ ಅಪ್ಪ ಮಗನ ಥರ ಕಾಣಿಸ್ತಿದ್ರು. ಈ ವಿಷಯನ ಫಸ್ಟ್ ವೇದಾಂತ ಕೇಳಬೇಕು. ಅವ್ನಿಗೆ ಹೇಳಿದ್ರೆ ಅವ್ನು ಎಷ್ಟು ಖುಷಿ ಪಡ್ಬೋದೋ ಏನೋ. ಎಲ್ಲೋದ ಇವನು? ಎಲ್ಲಿ ಅಂತ ಹುಡ್ಕೋದು? ನಲ್ಲೂ ಇಲ್ಲ. ಫೋನ್ ಬೇರೆ ರಿಸೀವ್ ಮಾಡ್ತಾ ಇಲ್ಲ ಇವನು. ಈ ಮೇಲ್ಗಡೆ ಏನಾದರೂ ಹೋಗಿರ್ಬೋದಾ? ಇವನೆಲ್ಲ ಹೋಗ್ಬಿಟ್ಟ? ಕಾಣಿಸ್ತಾನೆ ಇಲ್ವಲ್ಲ. 2 ನಿಮಿಷ ಫೋನಲ್ಲಿ ಮಾತಾಡ್ಕೊಂಡು ಬರೋದ್ರೊಳಗೆ ಕಾಣ್ದಿರೋಷ್ಟು ದೂರ ಹೋಗ್ಬಿಟ್ನಲ್ಲ. ಎಲ್ಲಿ ಹೋದ?
ಆಶ್ರಮದ ಹತ್ರ ಒಂದ್ಸತಿ ಹೋಗಿ ನೋಡೋಣ. ಈಗಿನ ಕಾಲದ ಹುಡುಗರು ಇಲ್ಲೋಡೆ ಹೇಗೆ ಬೀಳಿಸ್ತಾ ಇದ್ದಾರೆ ನೋಡು. ಅಬ್ಬಬ್ಬಪ್ಪ, ಈಗಿನ ಕಾಲದ ಹುಡುಗರು ಏನ್ ಚೂಟಿ ಇದ್ದಾರೆ ನೋಡು. ಇಷ್ಟೇನೆ ಜಾಸ್ತಿ ಆಗಿ ಹೋಗಿದೆ. ರಾಮ ಚೆನ್ನಾಗಿದೆ. ಅಮ್ಮ, ಅಮೂಲ್ಯನ್ಗೆ ಸೂರಿ ಫೋಟೋ ಕಳಿಸಿದ್ದೆ. ಅದಾದ್ಮೇಲೆ ಅಮೂಲ್ಯನ್ ಫೋನೇ ಬಂದಿಲ್ಲಮ್ಮ. ಸೂರಿ ಸಿಗ್ತಾರೆ ಅಲ್ವಾ? ಅಲ್ವೇ, ಫೋಟೋ ಕಳಿಸಿದ ತಕ್ಷಣ ಸಿಕ್ಬಿಡ್ತಾನ? ಅದಕ್ಕೂ ಟೈಮ್ ಬೇಕಲ್ವಾ? ನೀನು ಏನೇ ಹೇಳು, ನನ್ನ ಮೊಮ್ಮಗ ವೇದಾಂತು ಅವರಪ್ಪನ ಹುಡುಗಿ ಕರ್ಕೊಂಡು ಬರ್ತಾನೆ. ನಿನ್ನ ಗಂಡ ಈ ಮನೆಗೆ ಬಂದೇ ಬರ್ತಾನೆ. ನನ್ನ ಮಗಳು ಅಳಿಯ ನೀವೆಲ್ಲ ಸುಖವಾಗಿರ್ತೀರ. ನೋಡ್ತಾ ಇದ್ದೆ, ನನಗೆ ಚೆನ್ನಾಗಿ ನಂಬಿಕೆ ಇದೆ. ಅಜ್ಜಿ, ಅಮ್ಮ, ಆದ್ಯ, ಅಜ್ಜಿ, ಏನ್ ಬೇಕು ನನ್ನ ಬಂಗಾರಿಗೆ? ಏನೇ ಬಿಕ್ಕಿನ ಮರಿ ತರ ಬಂದು ಕೂತ್ಕೊಂಡೆ, ಮುಖನ ಸಪ್ಪಗೆ ಮಕ್ಕಳ ತರ ಮಾಡ್ಕೊಂಡು ಕೂತಿದ್ಯಾ? ಮುಖ ನೋಡಿದ್ರ? ಏನ್ ಹೇಳಿದ್ರಿ? ಏ ಆದ್ಯ, ನಿನ್ನ ಗಂಡ ಬೆಳಗ್ಗೆಯಿಂದ CID ಆಫೀಸ್ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದಾನೆ ಕಣೆ. ನೀನಾದ್ರೂ ಒಂದು ಸ್ವಲ್ಪ ಬುದ್ಧಿ ಹೇಳೆ. ನೀನು ಇವನ್ ಮದುವೆ ಮಾಡ್ಕೊಂಡು ಸಾರ್ಥಕ ಆಯ್ತು ಬಿಡು. ಸಾರ್ಥಕ್, ಪ್ಲೀಸ್ ಸುಮ್ಮನೆ ರೀ. ಅಜ್ಜಿ, ನಾನು ನಿಮಗೊಂದು ಪ್ರಶ್ನೆ ಕೇಳಲಾ? ಕೇಳಮ್ಮ, ಹೇಳ್ತೀನಿ. ಏನಾದರೂ ಬೇಕಾ? ನನಗೇನು ಬೇಡ ಅಜ್ಜಿ. ನಾನು ಕೇಳಿದ ಪ್ರಶ್ನೆಗೆ ಡೈರೆಕ್ಟಾಗಿ ಉತ್ತರ ಹೇಳಿ. ನಮ್ಮ ಅಪ್ಪನ ಹೆಸರಲ್ಲಿ ಯಾವುದಾದ್ರೂ ಸ್ಕೂಲ್ ಇದೆಯಾ? ಹಾ, ಇದೆಯಲ್ಲ, ಸೂರ್ಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಇವನು ಎಲ್ಲಿ ಹೋಗ್ಬಿಟ್ಟ? ಕಾಲ್ ಮಾಡೋಣ. ಆಶ್ರಮದ ಹತ್ರನೂ ಇಲ್ಲ. ಛೇ, ನೆಟ್ವರ್ಕು ಇಲ್ವಲ್ಲ. ಬೀಚ್ ಹತ್ರ ಎಲ್ಲಾದರೂ ಹೋದ್ನಾ? ಬೀಚ್ ಹತ್ರ ಒಂದ್ಸತಿ ಹೋಗಿ ನೋಡೋಣ. ಅಮ್ಮ, ನಿಮಗೆ ಗೊತ್ತು? ಅಮ್ಮ, ನಿಮ್ಮನ್ನೇ ಕೇಳ್ತಾ ಇರೋದು. ನಿಮಗೆ ಹೇಗೆ ಗೊತ್ತು? ಅದು ಆದ್ಯಾವ್ರೆ? ವೈದೈತೆ, ನಿನಗೇನೆ ಇಷ್ಟೊಂದು ಬರುವೋ? ನಾನೇ ಅಲ್ವೇನೆ ಮೊನ್ನೆ ನಿನಗೆ ಹೇಳಿದ್ದು. ಆದ್ಯ, ಇವಳಿಗೆ ನಾನೇ ಹೇಳಿದ್ದೆ, ಅದಕ್ಕೆ ಅವಳು ಗೊತ್ತಿರೋದು. ಇಲ್ಲ ಅಂದ್ರೆ ಅವಳಿಗೆ ಹೇಗೆ ಗೊತ್ತಾಗತ್ತೆ? ನೀನೇ ಹೇಳು. ಹಾ, ಇನ್ನೇನಾದ್ಯಾ? ಇನ್ನೇನಾದ್ರೂ ಮಾತಾಡೋದಿದೆಯಮ್ಮ? ಅಜ್ಜಿ, ಆ ಸ್ಕೂಲಿಂದ ಒಂದು ಲೆಟ್ರು ಬಂದಿದೆ. ಏನ್ ಲೆಟ್ರು? ಆ ಸ್ಕೂಲ್ ಕಟ್ಸಿ 25 ವರ್ಷ ಆಗಿದೆ ಅಂತೆ. ಅಪ್ಪನ ಜೊತೆ ಇಡೀ ಫ್ಯಾಮಿಲಿ ಬರಬೇಕು ಅಂತ ಹೇಳಿ ಇನ್ವಿಟೇಷನ್ ಕಳಿಸಿದ್ದಾರೆ. ಅಜ್ಜಿ, ನಾನು, ಅಪ್ಪ, ಅಮ್ಮ, ವೇದಾಂತಣ್ಣ, ವಿಕ್ಕಿ ಅಣ್ಣ, ನೀವು ಎಲ್ಲರೂ ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದೌದು. ನಿಮ್ಮ ಅಪ್ಪ ಬಂದ್ಮೇಲೆ ನಾವೆಲ್ಲರೂ ಬಟ್ಟೆಗೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ.